ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾ. ನಾನು ತರುಣ್ ಲೋಕೇಶ್. ಅಕಸ್ಮಾತ್ ಏನಾದರೂ ನಮ್ಮ ದೇಶದಲ್ಲಿ ಚೀನಾ ತರ ಇಲ್ಲ ಅಂದ್ರೆ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಈ ರೀತಿ ಏನಾದರೂ ಮಾಧ್ಯಮದ ವ್ಯವಸ್ಥೆ ಇದ್ದಿದ್ರೆ, ಒಂದು ಸರ್ಕಾರ ಏನಾದರೂ ಮಾಧ್ಯಮಗಳು ನಡೆಸೋ ಹಾಗೆ ಏನಾದ್ರು ಇದ್ದಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಹೇಗೆ ಇರ್ತಿತ್ತು ಅಂತ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಕ್ ಹೋಗೋಣ. ಅಕಸ್ಮಾತ್ ಏನಾದರೂ ನೀವು ಈಗ ನಡೀತಾ ಇರುವಂತ ಘಟನೆಗಳಿಗೆ ಈ ವಿಡಿಯೋ ಏನಾದ್ರು ತಲೆ ಹಾಕೊಂಡು ನೋಡೋದಾದ್ರೆ ನೋಡಕ್ಕೆ ಹೋಗ್ಬೇಡಿ ಕಣ್ರಪ್ಪ. ವಿಡಿಯೋನ ಸ್ಕಿಪ್ ಮಾಡಿ ಇಲ್ಲಿಂದಾನೇ ಹೊಂಟೋಗ್ಬಿಡಿ. ಅಕಸ್ಮಾತ್ ನೋಡಿದ್ರು ನೀವು ನಿಮ್ಮ ಭಾವಕ್ಕೆ ನಿಮ್ಮ ದೃಷ್ಟಿಕೋನಕ್ಕೆ ಬಿಟ್ಟಿರುವ ತಕ್ಕದ್ದು. ಈಗ ಮಾಧ್ಯಮಗಳಿಂದ ಆಗುವಂತ ಅನುಕೂಲಗಳಾದ್ರೂ ಏನು, ಅನಾನುಕೂಲಗಳಾದ್ರೂ ಏನು, ಆಗ್ತಾ ಇರುವಂತ ಅನಾನುಕೂಲಗಳಾದ್ರೂ ಏನು, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೂ ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ಏನಾದ್ರು ಫಸ್ಟ್ ಟೈಮ್ ಭೇಟಿ ಕೊಟ್ಟಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಏನಾದ್ರು ಇದ್ರೆ ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ಫ್ರೀಯಾಗಿ ಮಾಡ್ಕೊಳ್ಳೋದು. ಸಬ್ಸ್ಕ್ರೈಬ್ನ ಮಾಡ್ಕೊಡ್ರಪ್ಪ, ಒಂದು ಪೈಸಾ ದುಡ್ಡು ಕಟ್ಟಂಗಿಲ್ಲ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಏನಾದ್ರೂ ಚೀನಾ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ರೀತಿ ಏನಾದ್ರೂ ಮಾಧ್ಯಮಗಳನ್ನ ಸರ್ಕಾರನ ನಡೆಸೋ ಹಾಗೆ ಇದ್ದಿದ್ರೆ, ಸರ್ಕಾರ ಹೇಳುವಂತ ಸುದ್ದಿಗಳನ್ನೇ ಪ್ರಸಾರ ಮಾಡುವ ಹಾಗೆ ಇದ್ದಿದ್ರೆ ಏನಾಗ್ತಾ ಇತ್ತು? ಈಗಿನ ರಾಜಕಾರಣಿಗಳು ಇಷ್ಟೊಂದು ಸೋಷಿಯಲ್ ಮೀಡಿಯಾಗಳು ಸ್ಟ್ರಾಂಗ್ ಇರ್ಬೇಕಾಗ್ಲೇ ನಮ್ಮ ರಾಜಕಾರಣಿಗಳು ಭ್ರಷ್ಟಾಚಾರ ಅನ್ನೋದು ತುಳುಕ್ತಾ ಇದೆ. ಆದ್ರೂ ಮಾಧ್ಯಮದ ಕಣ್ಣು ತಪ್ಪಿಸಿ ಎಷ್ಟು ಭ್ರಷ್ಟಾಚಾರ ಮಾಡಬೇಕು ಅಷ್ಟು ಭ್ರಷ್ಟಾಚಾರಗಳನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಇಲ್ಲ ಅಂತ ಹೇಳುವಂತಿಲ್ಲ. ಅನೇಕ ಕೊಲೆಗಳ ಘಟನೆಗಳೇ ಆಗ್ಲಿ, ದೊಡ್ಡ ದೊಡ್ಡ ರಾಜಕಾರಣಿಗಳ ಅತ್ಯಾಚಾರ ಘಟನೆಗಳೇ ಆಗ್ಲಿ ಸಾಕಷ್ಟು ಮಾಧ್ಯಮಗಳ ಮುಖಾಂತರ ಬೆಳಕಿಗೆ ಬಂದಿದೆ. ಅದಕ್ಕೆ ತಾರ್ಕಿಕ ಅಂತ್ಯ ಅನ್ನೋದು ಕಾಣಿಲ್ಲ ಅಂತ ಕೆಲವೊಂದಿಷ್ಟು ಜನಗಳ ಅಭಿಪ್ರಾಯ. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿ ಪ್ರಸಾರ ಮಾಡಲಾಗ್ತಾ ಇಲ್ಲ. ಏನಕ್ಕೆ ಕದ್ದಿಕ್ಕೆ ಯಾಕೆ ಕೈ ಬಿಟ್ಟಿದ್ದೀರಾ ಅಂತ ಕೆಲವೊಂದಿಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಮಾಧ್ಯಮದವ್ರಿಗೆ. ಸತತ 1 ತಿಂಗಳು ಅದರ ಬಗ್ಗೆ ಸುದ್ದಿಯನ್ನ ಮಾಡ್ತಾರೆ, ಪ್ರಸಾರವನ್ನ ಮಾಡ್ತಾರೆ. ಅದೆಲ್ಲ ಆದ ನಂತರ ಪ್ರಜ್ವಲ್ ರೇವಣ್ಣ ಅವರು ಏನ್ ಮಾಡ್ತಾರೆ, ಇಲ್ಲಿಗೆ ವಿದೇಶದಿಂದ ಇಲ್ಲಿಗೆ ನಮ್ಮ ದೇಶಕ್ಕೆ ವಾಪಸ್ ಬಂದ ನಂತರ ಅವರನ್ನ ಜುಡಿಷಿಯಲಿ ಕಸ್ಟಡಿಗೆ ಕೊಡಕ್ಕಾಗುತ್ತೆ, ಅವರನ್ನ ಪರಪಾನ ಅಗ್ರಹಾರ ಜೈಲಿಗೆ ಹಾಕಲಾಗುತ್ತೆ. ಆ ನಂತರ ಯಾವ ಸುದ್ದಿಯನ್ನ ಕೊಡಲಾಗುತ್ತೆ, ಅಲ್ಲೇನ್ ಸುದ್ದಿ ಕೊಡಕ್ಕಾಗುತ್ತೆ ನೀವೇ ಆಲೋಚನೆ ಮಾಡಿ. ಏನು ಊಟ ತಿಂತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಆ ಕೆಲಸ ಮಾಡ್ತಾ ಇದ್ದಾರೆ, ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಯಾವುದೇ ಸುದ್ದಿಗಳನ್ನ ಕೊಡೋಕ್ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯನ್ನ ಮಧ್ಯಕ್ಕೆ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಪ್ಡೇಟ್ಸ್ ಗಳನ್ನ ಕೊಡ್ಕೊಂಡ್ ಬರ್ತಾ ಇರ್ತಾರೆ. ಮಾಧ್ಯಮದ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ಮಾಧ್ಯಮಗಳ ಬಗ್ಗೆ ಕೆಲವೊಂದಿಷ್ಟು ಜನಕ್ಕೆ ಇರುವಂತ ಅಭಿಪ್ರಾಯ ಏನು ಅಂದ್ರೆ ಅವರು TRPಗೋಸ್ಕರ ಮಾಡ್ತಾರೆ ಅಂತ. 100% ಅವರು TRPಗೋಸ್ಕರ ಮಾಡೋದು ತಪ್ಪು ಅಂತ ಹೇಳಕ್ಕಾಗಲ್ಲ. ಅವರು ಸುಮಾರು 1 ತಿಂಗಳಿಗೆ ಪಬ್ಲಿಕ್ ಟಿವಿ ಆಗಲಿ, TV9 ಆಗಲಿ ಸುಮಾರು ವರ್ಷದ ಹಿಂದೆ ಒಂದು ಯೂತ್ ಜರ್ನಲಿಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದು, ಸುಮಾರು ವರ್ಷಗಳ ಹಿಂದೆ ಅರ್ಥ ಮಾಡ್ಕೊಳ್ಳಿ, 1 ಕೋಟಿ ಬೇಕು ಒಂದು ಮಾಧ್ಯಮವನ್ನ ನಡೆಸೋದಿಕ್ಕೆ 1 ತಿಂಗಳಿಗೆ ಅಂತ ಒಂದು ಯೂತ್ ಜರ್ನಲಿಸ್ಟ್ ಹೇಳಿದ್ದಾರೆ. ಇವರು ಒಂದು ಯೂಟ್ಯೂಬ್ ಚಾನಲ್ನ ಈಗ ಕಟ್ಕೊಂಡಿದ್ದಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮೈಂಟೆನೆನ್ಸ್ ಚಾರ್ಜಸ್ ಬರ್ಬೋದು, ಎಷ್ಟು ಜನ ಅದ್ರಲ್ಲಿ ಕೆಲಸ ಮಾಡ್ಬೋದು. 300-400 ಜನ ಕೆಲಸ ಮಾಡ್ತಾ ಇರ್ತಾರೆ ಒಂದು ಮಾಧ್ಯಮದಲ್ಲಿ. ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದು ರೆವಿನ್ಯೂ ಸೋರ್ಸ್ ಅಂತ ಇರೋತಕ್ಕದ್ದು TRP ಮಾತ್ರ. ಈಗ ಸಿನಿಮಾಗಳನ್ನ ತಗೊಳ್ಳಿ, ಸಿನಿಮಾಗಳನ್ನ ಏನಕ್ಕೆ ಮಾಡೋದು, ಟೋಟಲಿ ಏನಕ್ಕೆ ಮಾಡೋದು, ಸಿನಿಮಾಗಳನ್ನ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿ, ಸ್ಯಾಟಲೈಟ್ ರೈಟ್ಸ್ ಬರ್ಲಿ, ಮ್ಯೂಸಿಕ್ ರೈಟ್ಸ್ ಬರ್ಲಿ, ಅದರಿಂದ ನಾವು ಹಾಕಿರುವಂತ ಬಂಡವಾಳಕ್ಕಿಂತ ಜಾಸ್ತಿ ಹಣವನ್ನ ಗಳಿಸ್ಲಿ ಅಂತ ತಾನೆ ಸಿನಿಮಾಗಳನ್ನ ಮಾಡೋದು. ಪ್ರತಿ ಪ್ರೊಡ್ಯೂಸರೇ ಆಗ್ಲಿ, ಪ್ರತಿ ಹೀರೋಗಳೇ ಆಗ್ಲಿ, ಪ್ರತಿ ಡೈರೆಕ್ಟರ್ಗಳೇ ಆಗ್ಲಿ, ಯಾರೇ ಆಗ್ಲಿ ಅದಕ್ಕೋಸ್ಕರನೇ ಮಾಡೋದು. ಆದ್ರೆ ಮಾಧ್ಯಮದ ಕೆಲಸ ಇದೊಂದೇ ಆಗಿರೋದಿಲ್ಲ. ಇದರ ಜೊತೆಗೆ ಮಾಧ್ಯಮದ ಕೆಲಸ ಏನಾಗಿರುತ್ತೆ ಅಂದ್ರೆ ಕಾನೂನಿನ ಸುವ್ಯವಸ್ಥೆನ ಕಾಯೋ ವ್ಯವಸ್ಥೆನೂ ಮಾಧ್ಯಮಗಳದಾಗಿರುತ್ತೆ. ಸಮಾಜದಲ್ಲಿ ಆಗು ಹೋಗುಗಳನ್ನು ಅವರು ತಿದ್ದುವಂತ ಕೆಲಸಗಳನ್ನ ಮಾಧ್ಯಮಗಳು ಮಾಡಬೇಕು ಅಂತ ಕೆಲವೊಂದಿಷ್ಟು ಸಾರ್ವಜನಿಕರ ವಾದ. ತಪ್ಪಿಲ್ಲ, ಮಾಧ್ಯಮಗಳು ಮಾಡಲೇಬೇಕು. ಆ ರೀತಿ ಹಲವಾರು ಕಾರ್ಯಗಳನ್ನು ಮಾಧ್ಯಮಗಳು ಮಾಡಿದೆ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬಿಗ್ 3 ಅಂತ ಸುವರ್ಣ ನ್ಯೂಸ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಜಯಪ್ರಕಾಶ್ ಶೆಟ್ಟಿ ಅವರು ಅದನ್ನ ನಡೆಸ್ಕೊಡ್ತಾ ಇದ್ರು. ಎಷ್ಟು ಜನ ಅದನ್ನ ನೋಡಿದೀರಾ? ಆ ಬಿಗ್ 3 ಒಂದು ಕಾರ್ಯಕ್ರಮದ ಒಂದು ಕೆಲಸ ಏನು ಅಂದ್ರೆ, ಈ ವಯಸ್ಸಾಗಿರುವಂತ ಅವ್ರಿಗೆ ರಿಟೈರ್ಮೆಂಟ್ ಅಮೌಂಟ್ ಬರ್ತಾ ಇರಲ್ಲ, ವಿಧವೆ ವೇತನ ದುಡ್ಡು ಬರ್ತಾ ಇರಲ್ಲ, ಈ ರೀತಿ ಅನೇಕ ಜನರಿಗೆ ಬರ್ತಾ ಇರಲ್ಲ. ಅಂತವ್ರಿಗೆ ಒಂದು ದುಡ್ಡು ಕೊಡ್ಸೋದೇ ಆಗ್ಲಿ, ಈ ರೀತಿ ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಬಿಗ್ 3 ಅಂತ ಬರ್ತಾ ಇತ್ತು. ಎಷ್ಟು ಜನ ಅದನ್ನ ನೋಡಿದ್ರಿ? ಹಲವಾರು ಸ್ಕ್ಯಾಮ್, IMS ಸ್ಕ್ಯಾಮ್ನ ಕಂಡಿಡ್ದಿದ್ಯಾರು, ಸುದ್ದಿ ಮಾಡಿದ್ದಾರು ಇದೇ ಮಾಧ್ಯಮದವ್ರೆ.
ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯನ್ನು ಮಾಡಿದ್ದಾರು ಇದೇ ಮಾಧ್ಯಮದವರೇ. ಮಾಧ್ಯಮ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಮಾಧ್ಯಮ ಇದ್ದು ಡಿಜಿಟಲ್ ಮೀಡಿಯಾ ಇಷ್ಟೊಂದು ಬೂಮ್ ಹಾಕ್ಬೇಕಾಗಿರೋನು ಪ್ರತಿ ಜನರ ಕೈಲೂ ಕ್ಯಾಮ್ರಾ ಅಂತ ಇದೆ ಮೊಬೈಲ್ ನಲ್ಲಿ, ಅಲ್ಟ್ರಾ HD ಕ್ಯಾಮ್ರಾ ಅನ್ನೋ ರೇಂಜ್ ಕ್ಯಾಮ್ರಾಗಳಿದೆ. ಅದರ ನಡುವೆ ಈ ರೇಂಜ್ಗೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು, ಸಾಕಷ್ಟು ದುಡ್ಡನ್ನ ಹೊಡ್ಕೊಳ್ತಾ ಇದ್ದಾರೆ, ನಮ್ಮ ಟ್ಯಾಕ್ಸ್ ದುಡ್ಡನ್ನ. ಅಂದ್ರೆ ಮಾಧ್ಯಮಗಳು ಇರ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಆಲೋಚನೆ ಮಾಡಿ. ಮಾಧ್ಯಮ ಇದ್ದೇ ಈ ಪರಿಸ್ಥಿತಿಯಲ್ಲಿ ಇದೀವಿ. ಈಗ ಒಂದು ಚೂರು ಸುಧಾರಣೆ ಕಾಣ್ತಾ ಇದೆ. ಈ ಪೊಲೀಸವ್ರನ್ನ ಉದಾಹರಣೆಗೆ ಹೆಂಗೆ ಅಂದ್ರೆ, ಪೊಲೀಸವರು ಕೆಲವೊಂದಿಷ್ಟು ಕಳ್ಳರನ್ನ ಅಟ್ಯಾಕ್ ಮಾಡ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ರು. ಈಗ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿದೆ, ಪೊಲೀಸವ್ರನ್ನ ಯಾರೋ ಒಂದು ಸಾರ್ವಜನಿಕರು ದುಡ್ಡು ಹಂಚುತ್ತಾ ಇದ್ದಿದ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಆಡಿಸ್ಕೊಂಡು ಹೋಗ್ತಾ ಇರೋಂಥ ಒಂದು ವಿಡಿಯೋನು ರೆಕಾರ್ಡ್ ಆಗಿದೆ. ಈ ರೀತಿ ಮಾಧ್ಯಮ ಅನ್ನೋದಿದ್ರೆ, ನಾನು ಮಾಧ್ಯಮವನ್ನ ಅನ್ನೋದನ್ನ ಬರೀ ನಾನು ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮಾತ್ರ ಉದಾಹರಣೆಯಾಗಿ ತಗೊಳ್ತಿಲ್ಲ. ಪ್ರಿಂಟಿಂಗ್ ಮೀಡಿಯಾನೇ ಆಗಲಿ, ಸೋಷಿಯಲ್ ಮೀಡಿಯಾನೇ ಆಗಲಿ, ಡಿಜಿಟಲ್ ಮೀಡಿಯಾನೇ ಆಗಲಿ, ಇದನ್ನೆಲ್ಲ ಒದ್ದುಗೂಡಿಸ್ಕೊಂಡು ಹೇಳ್ತಾ ಇರತಕ್ಕದ್ದು ಮಾಧ್ಯಮ ಅನ್ನೋದು ಒಂದು ದೇಶಕ್ಕೆ ಬೇಕೇ ಬೇಕು. ಅದು ನಮ್ಮ ದೇಶದಲ್ಲಿ ಇರುವಂತ ಮಾಧ್ಯಮಗಳು, ಹಲವಾರು ಮಾಧ್ಯಮಗಳು ತುಂಬಾ ಎಥಿಕ್ಸ್ ಇಟ್ಕೊಂಡು, ಮಾರಾಲಿಟಿಯನ್ನ ಇಟ್ಕೊಂಡು ಸಾಕಷ್ಟು ಮಾಧ್ಯಮಗಳು ಕೆಲಸ ಮಾಡ್ತಾ ಇದೆ, ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ. ಅದರ ನಡುವೆ ಒಂದಿಷ್ಟು ಮಾಧ್ಯಮ ಅನ್ನೋ ಒಂದು ಹೆಸರಿಗೆ ಕಳಂಕ ಸುತ್ತಿಕೊಳ್ಳುವಂತ ಕೆಲಸಗಳನ್ನು ಮಾಧ್ಯಮಗಳು ಮಾಡ್ತಾ ಇದೆ. ಉದಾಹರಣೆಗೆ ಕನ್ನಡದಲ್ಲಿ ಒಂದು ಮಾಧ್ಯಮ ಇದೆ, ಅದ್ರ ವಿರುದ್ಧವಾಗಿ ನಾನು ಒಂದು ಕಂಟೆಂಟ್ನು ಮಾಡಿಬಿಟ್ಟಿದ್ದೀನಿ. ಸುಳ್ಳು ಸುದ್ದಿ ಪ್ರಸಾರ ಮಾಡೋದೇ ಕೆಲಸ, ಅದ್ರಕ್ಕೆ ಇನ್ನೇನು ಕೆಲಸ ಇಲ್ಲ. ಆ ತರ ಒಂದು ಮಾಧ್ಯಮಗಳು ಇದೆ, ಬಕ್ವಾಸ್ ಟಿವಿ ಅಂತ ಚಾನಲ್ನ ಹೆಸರು, ಆಯ್ತಾ. ಹಲವಾರು ಮಾಧ್ಯಮಗಳು ಆ ರೀತಿ ಕನ್ನಡದಲ್ಲೂ ಇದೆ. ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಮಾಧ್ಯಮಗಳನ್ನ ಒಂದುಗೂಡಿಸ್ಕೊಂಡು ಹೋಗ್ಬೇಕು. ಅದನ್ನ ಬಿಟ್ಟು ನಾವು ಒಂದು ಮಾಧ್ಯಮನ ಕೆಟ್ಟದಾಗಿ ಟೀಕೆ ಮಾಡೋದು, ಅವನ್ನೆಲ್ಲ ಮಾಡೋದು ತಪ್ಪಾಗುತ್ತೆ. ಈಗ ನಮ್ಮ ದೇಶದ ನ್ಯಾಯಾಂಗ, ಶಾಸಕಾಂಗ ಎಲ್ಲ ಹೆಂಗೆ ಅಂಗಗಳಿದೆ, 4 ಅಂಗಗಳು, ಅದೇ ರೀತಿಯಲ್ಲೇ ಮಾಧ್ಯಮ ಅಂಗ ಅಂತಾನೂ ಒಂದಿದೆ. ಅದನ್ನ ಅನ್ಅಫಿಷಿಯಲ್ ಆಗಿದೆ, ಅದನ್ನ ನಾವು ಗೌರವಿಸ್ಬೇಕು, ಆಯ್ತಾ. ಒಟ್ಟಿನಲ್ಲಿ ಅವ್ರು ಸರಿ, ವಾಟ್ ಇಸ್ ದ ಡಿಮ್ಯಾಂಡ್ ಏನ್ ಇದೆ ಅದನ್ನ ಅವ್ರು ಸಪ್ಲೈ ಮಾಡ್ತಾರೆ, ಏನ್ ಡಿಮ್ಯಾಂಡ್ ಇಲ್ಲ ಅದನ್ನ ಸಪ್ಲೈ ಮಾಡೋದು ನಿಲ್ಲಿಸ್ತಾರೆ ಅಷ್ಟೇ. ಅವ್ರಿಗೂ ಬಿಸ್ನೆಸ್ ನಡಿಬೇಕು. ಟೋಟಲ್ ಆಗಿ ಮಾಧ್ಯಮದ ಬಗ್ಗೆ ತಪ್ಪು ಮಾಡ್ತಾರೆ ಮಾತಾಡಿ, ಸುಮ್ಮನೆ ಏಕಾಏಕಿ ಮಾಧ್ಯಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಆ ಫೀಲ್ಡ್ ಅಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಮಾಧ್ಯಮ ಅನ್ನೋದನ್ನ ಬರೀ ಮೇನ್ ಸ್ಟ್ರೀಮ್ ಮೀಡಿಯಾಗಳನ್ನ ಮಾತ್ರ ತಗೊಳ್ದಲ್ಲ, ಎಲ್ಲಾ ಯೂಟ್ಯೂಬ್ ಚಾನಲ್ಗಳಾಗ್ಲಿ, ಫೇಸ್ಬುಕ್ ಪೇಜಸ್ಗಳೇ ಆಗ್ಲಿ, ಯೂಟ್ಯೂಬ್ ಚಾನಲ್ಗಳೇ ಆಗ್ಲಿ, ಅದನ್ನೆಲ್ಲ ತಗೊಂಡು ಈ ವಿಡಿಯೋನ ಮಾಡ್ತಾರೆ. ಏನಾದ್ರು ಒಂದು ಹೊಸ ವಿಚಾರ ತಿಳ್ಕೊಂಡಿದ್ದೀರಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ನೋಡ್ತಾ ಇರಿ ಲೋಕ ಡಿಜಿಟಲ್ ಮೀಡಿಯಾ, ಇದು ನವೀನ ಜೀವನ.